ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ದೀನಿ. ಇಂದಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ವಿಜಯನಾರಾಯಣ. ಜಯ ಗಣೇಶ. ಮೂಳೆಗಳಿಗೆ ಶಕ್ತಿಯನ್ನು ಕೊಡುವಂತಹ, ಅಧಿಕವಾದ ಕ್ಯಾಲ್ಶಿಯಂ ಕೊಡುವಂತಹ ಒಂದು ಸಾರಿನ ರೆಸಿಪಿಯನ್ನು ನಾನು ತಂದಿದ್ದೀನಿ. ಸಾರು ಯಾವ ರೀತಿ ಮಾಡೋದು, ಏನು ಸೊಪ್ಪು ಉಪಯೋಗಿಸಿದ್ದೀನಿ, ಅದ್ರ ಜೊತೆಗೆ ಇನ್ನೇನೇನು ಸೊಪ್ಪನ್ನ ಉಪಯೋಗಿಸಿದ್ರೆ ನಮಗೆ ಅಧಿಕವಾದ ಕ್ಯಾಲ್ಶಿಯಂ ಸಿಗುತ್ತೆ ಅನ್ನೋ ಅಂಶವನ್ನು ಸಹ ನಾನು ತಿಳಿಸಿದ್ದೀನಿ. ಮರೆಯದೆ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡದೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳ್ತಾ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೋಡಿ ಸ್ನೇಹಿತರೆ, ನಾನಿಲ್ಲಿ ಒಂದು 6-7 ಕಂತೆ ಮೆಂತ್ಯ ಮತ್ತು ಪಾಲಕ್ಕು ಎರಡನ್ನು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ನನಗೆ ಸ್ವಲ್ಪ ಕಡಿಮೆ ಬೆಲೆಗೆ ಸಿಕ್ತು, ತುಂಬ ಚೆನ್ನಾಗೂ ಇತ್ತು, ಆದ್ದರಿಂದ ತೊಗೊಂಡಿದ್ದೀನಿ. ಇದು ದೇಹಕ್ಕೆ ತುಂಬ, ಅದರಲ್ಲೂ ನಮ್ಮ ಮೂಳೆಗಳಿಗೆ ಅತ್ಯಂತ ಕ್ಯಾಲ್ಶಿಯಂ ಕೊಡುವಂಥ ಸೊಪ್ಪುಗಳು. ಇದ್ರ ಜೊತೆಗೆ ನುಗ್ಗೆ ಸೊಪ್ಪು ಸೇರಿದ್ರಂತೂ ಇನ್ನೂ ಹೆಚ್ಚಾಗಿರುತ್ತೆ. ನನಗೆ ನುಗ್ಗೆ ಸೊಪ್ಪು ಸಿಕ್ಕಲಿಲ್ಲ, ಆದ್ದರಿಂದ ಇದೆರಡನ್ನು ಹಾಕಿ ಇವತ್ತು ಸಾರು ಮಾಡ್ತಾಯಿದ್ದೀನಿ. ನಮ್ಮ ಮೂಳೆಗಳಿಗೆ ವಾಕಿಂಗ್ ಮಾಡೋಕ್ಕೆ, ರನ್ನಿಂಗ್ ಮಾಡೋಕ್ಕೆ, ಓಡಾಡೋಕ್ಕೆ ಎಲ್ಲದಕ್ಕೂ ವಯಸ್ಸಾಗ್ತಾ ಇದ್ದಂಗೆ ಮಂಡಿ ನೋವು, ಕೀಲು ನೋವು ಎಲ್ಲ ಬರುತ್ತೆ. ಅದೆಲ್ಲದಕ್ಕೂ ಅಧಿಕವಾದಂಥ ಕ್ಯಾಲ್ಶಿಯಂ ಕಡಿಮೆ ಇದ್ದರೆ ಅದೆಲ್ಲಕ್ಕೆ ಬರೋದು. ಸೊ ಈ ಸೊಪ್ಪುಗಳನ್ನ ನೀವು ಉಪಯೋಗಿಸಿದ್ರೆ ಕ್ಯಾಲ್ಶಿಯಂ ನಮಗೆ ಸಿಗುತ್ತೆ, ನೋವುಗಳು ಕಡಿಮೆ ಆಗ್ತಾ ಹೋಗುತ್ತೆ. ಸ್ನೇಹಿತರೆ ನೋಡಿ, ಇಲ್ಲಿ ಕುಕ್ಕರ್ಗೆ ತೊಗರಿ ಬೇಳೆಯನ್ನು ಹಾಕ್ಕೊಂಡಿದ್ದೀನಿ. ನಾನು ಜೊತೆಗೆ ಸಿಹಿ ಕುಂಬಳಕಾಯಿನೂ ಹೆಚ್ಚು ಹಾಕ್ಕೊಂಡಿದ್ದೀನಿ. ಇದು ನನ್ನ ಹತ್ರ ಇತ್ತು, ಹಾಕ್ಕೊಂಡಿದ್ದೀನಿ, ಆಪ್ಷನಲ್. ನಿಮ್ಮ ಹತ್ರ ಇಲ್ಲ ಅಂತಂದರೆ ತೊಂದರೆ ಇಲ್ಲ. ಇಲ್ಲಿ ತೊಗರಿಬೇಳೆ ಮತ್ತು ಹೆಸರುಬೇಳೆನ ಸ್ವಲ್ಪ ನೆನೆಸಿದ್ದೆ, ಒಂದು 1 ಅವರ್ ಅಷ್ಟು. ತೊಗರಿಬೇಳೆನ ಮಾಮೂಲಿ ಹಾಗೆ ತೊಳೆದು ಹಾಕ್ಕೊಂಡಿದ್ದೀನಿ. 2 ಸಮ ಪ್ರಮಾಣದಲ್ಲಿ 2 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ಮತ್ತು ಈ ಸ್ವಲ್ಪ ಈ ಸಿಹಿ ಕುಂಬಳಕಾಯಿ ಹೇಳಿದ್ನಲ್ಲ ಫ್ರಿಡ್ಜಲ್ಲಿತ್ತು, ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆರಡನ್ನ ನಾನು ಕುಕ್ಕರ್ನಲ್ಲಿ 2-3 ವಿಷಲ್ ಕೂಗಿಸ್ಕೊತೀನಿ. ನಂತರ ಅದನ್ನು ನಿಮಗೆ ಶೇರ್ ಮಾಡ್ತೀನಿ. ಸೊಪ್ಪನ್ನೆಲ್ಲ ನೋಡಿ ಈ ರೀತಿ ಹೆಚ್ಚಿ 2-3 ಸರಿ ಚೆನ್ನಾಗಿ ತೊಳ್ಕೊಬೇಕು. ಮಣ್ಣಿರುತ್ತೆ ತುಂಬ, ಮೆಂತ್ಯದಲ್ಲೇ ಆಗಲಿ ಪಾಲಕ್ನಲ್ಲೇ ಆಗಲಿ. ಈಗ ಇದನ್ನೆಲ್ಲ ಒಟ್ಟಿಗೆ ಹಾಕಿ ನಾನು 1-2-3 ವಿಷಲ್ ಕೂಗಿಸ್ಕೊತೀನಿ. ನಂತರ ನಿಮಗೆ ತೋರಿಸ್ತೀನಿ. ನಾನಿಲ್ಲಿ ಸೊಪ್ಪು, ಬೇಳೆ ಮತ್ತು ಸಿಹಿಗುಂಬಳಕಾಯಿ ಜೊತೆಗೆ ಒಂದು 4 ಹಸಿಮೆಣ್ಸಿನ್ಕಾಯಿ ಉದ್ದದಕ್ಕೆ ಹಿಂಗೆ ಹೋಳು ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸಹ ಹಾಕಿ 1-3 ವಿಷಲ್ ಕೂಗಿಸ್ಕೊಳ್ಳೋಣ. ಚೆನ್ನಾಗಿ ಬೆಂದಿರಬೇಕು. ನಾನು ಸಾರು ಮಾಡುವಂಥ ದಪ್ಪ ತಳದ ಪಾತ್ರೆ ತೊಗೊಂಡಿದ್ದೀನಿ, ಅಲ್ಯೂಮಿನಿಯಮ್ದು. 3 ಸ್ಪೂನು ಪರಿಶುದ್ಧವಾದ ಗಾಣದಿಂದ ತೆಗೆದ ಕ್ರಿಯಾ ಫುಡ್ಸ್ ರವರ ಕಡಲೆಕಾಯಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದು ಬಂದಿದೆ. ಈಗ ಸಾಸಿವೆ ಜೀರಿಗೆನ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಹೆಚ್ಚಾಗಿರಲಿ. ಸಾಸಿವೆ ಜೀರಿಗೆ ಚಿಟಪಟ ಅಂತ ಸಿಡಿತಾ ಇದೆ. ಈಗ ಕಾಳು ಮೆಣಸನ್ನ ಕುಟ್ಟಿಟ್ಕೊಂಡಿದ್ದೆ 1 ಸ್ಪೂನಷ್ಟು, ಅದನ್ನು ಸಹ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಇದೆಲ್ಲ ಫ್ರೈ ಆಗ್ತಾ ಬರ್ತಾ ಇದೆ. ಈಗ ಫ್ರೈ ಬರ್ತಾ ಇರೋ ಈ ಸಂದರ್ಭದಲ್ಲಿ ಶುಂಠಿಯನ್ನು ತುರಿದು ಹಾಕ್ಕೊತಾ ಇದ್ದೀನಿ. ನೀವು ಹೆಚ್ಚು ಬೇಕಾದರೂ ಹಾಕ್ಕೊಳ್ಳಿ. ಈಗ ಇದೆಲ್ಲ ಫ್ರೈ ಆಗಿ ಬಂದಿದೆ. ಈರುಳ್ಳಿ ದಪ್ಪ ಗೆಂಡೆ 2 ಗೆಂಡೆ ಈ ರೀತಿ ಹೆಚ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ನಮ್ಮ ಮನೆಯ ಖಾರಕ್ಕೆ ಅನುಗುಣವಾಗಿ ತೊಗೊಂಡಿದ್ದೀನಿ. ನೋಡಿ, ಈಗ ಇದೆಲ್ಲ ಬಂದಿದೆ. ಈಗ ಹುಳಿ ಟೊಮೆಟೊ ಒಂದು 4 ಈ ರೀತಿಯಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಈರುಳ್ಳಿನ ಉದ್ದುದ್ದಕ್ಕೆ ಬೇಕಾದ್ರೂ ಹೆಚ್ಕೋಬೋದು. ಈಗ ಕರಿಬೇವು ಹಾಕಿದ್ದೀನಿ, ಬೆಳ್ಳುಳ್ಳಿ ಬೇಕಾದ್ರೂ ಉಪಯೋಗಿಸ್ಬೋದು. ಇದೆಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಕಲ್ಲುಪ್ಪು ಹಾಕಿದ್ಮೇಲೆ ತಟ್ಟೆ ಮುಚ್ಚಿ ನಾನು ಬೇಯಿಸ್ಕೊತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಎಲ್ಲ ಬೆಂದು ಹೀಗೆ ನಾನೇನಿಲ್ಲಿ ನೀರು ಬಳಸಿಲ್ಲ. ಉಪ್ಪು ಹಾಕಿದ್ಮೇಲೆ ಅದೇ ನೀರು ಬಿಡುತ್ತಲ್ಲ ಟೊಮೆಟೊ, ಈರುಳ್ಳಿ ಎಲ್ಲ. ನೋಡಿ, ಈಗ ಅಡಿ ಹತ್ತದೇ ಇದ್ದಂಗೆ ನೀವು ಬೇಯಿಸ್ಕೋಬೇಕು. ಯಾಕಂದರೆ ಮೆಣಸು ಎಲ್ಲ ಹಾಕಿರ್ತೀವಲ್ಲ ಕುಟ್ಟಿ, ಬೇಗ ಅಡಿ ಹತ್ತು ಬಿಡುತ್ತೆ. ಈಗ ಕುಕ್ಕರು ಸಹ ಪ್ರೆಷರ್ ಇಳಿದಿದೆ. ಈಗ ಅದನ್ನು ತೆಗೆದು ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಎಲ್ಲ ಹೇಗೆ ಬೆಂದಿದೆ ಅಂತ. ಈಗ ಉಡಿ ಹಿಂಗನ್ನು ಉಪಯೋಗಿಸ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿದರೆ ನೀವು ಪುಡಿ ಹಿಂಗನ್ನ ಸ್ಕಿಪ್ ಮಾಡ್ಬೋದು. ನಾವು ಬೆಳ್ಳುಳ್ಳಿ ಉಪಯೋಗಿಸದೇ ಇರೋದರಿಂದ ಉಡಿ ಹಿಂಗನ್ನ ಯಥೇಚ್ಛವಾಗಿ ಹಾಕ್ಕೊತಾ ಇದ್ದೀನಿ. ಈ ಚಳಿಗಾಲಕ್ಕಂತೂ ಮೆಣಸು, ಜೀರಿಗೆ ಎಲ್ಲ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಇಲ್ಲಿ ಹೇಗೆ ಬೆಂದೋಗಿದೆ ಅಂತ. ಈ ರೀತಿ ಬೆಂದಿರಬೇಕು. ಇಲ್ಲೂ ಮೆಣಸಿನ್ಕಾಯಿ ಹಾಕಿದ್ದೀವಿ, ಅಲ್ಲೂ ಮೆಣಸಿನ್ಕಾಯಿ ಹಾಕಿದ್ದೀವಿ. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಸ್ನೇಹಿತರೆ, ಎಲ್ಲವನ್ನು ಹಾಕಿದ್ದೀನಿ. ನನಗೆ ಸಾರು ಎಷ್ಟು ಬೇಕೋ ಅಷ್ಟು ಅದಕ್ಕೆ ನಾನು ಸಾರನ್ನು ಮಾಡ್ಕೊತಾ ಇದ್ದೀನಿ. ನಿಮ್ಮ ಮನೆಗೆ ಎಷ್ಟು ಬೇಕೋ ಹಾಗೆ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ. ಇಲ್ಲಿ ಹುಣಸೆ ಹಣ್ಣು ಬಳಸ್ತಿಲ್ಲ. ನೋಡಿ ಸ್ನೇಹಿತರೆ,
ಅಧಿಕವಾದ ಕ್ಯಾಲ್ಶಿಯಂ ಇರ್ತಕ್ಕಂಥ ಈ ಸೊಪ್ಪಿನ ಹುಳಿಯನ್ನು ಒಮ್ಮೆ ಮಾಡ್ಕೊಳ್ಳಿ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಇಲ್ಲಿ ಹುಣಸೆಹಣ್ಣು ಬಳಸದೇ ಇರೋದ್ರಿಂದ ಕೊನೆಯಲ್ಲಿ ಚೆನ್ನಾಗಿ ಸಾರು ಕುದ್ದು ಬಂದ ನಂತರ ನೀವು ನಿಮಗೆ ಎಷ್ಟು ಬೇಕು ಹುಳಿನ ನೀವು ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಆಯಿತು. ನನಗೆ ಸಾರು ಹೆಚ್ಚಾಗಿ ಪಕ್ಕಕ್ಕೆ ನಾನು ಒಂದು ಚಿಕ್ಕ ಪಾತ್ರೆಯಲ್ಲಿ ಮಾಡಿಟ್ಕೊಂಡಿದ್ದೀನಿ. ತುಂಬ ರುಚಿಕರವಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು. ಹಾಗೆ ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ಮತ್ತು ಆರೋಗ್ಯಕರವಾದ ವಿಡಿಯೋಂದಿಗೆ ಬರ್ತೀನಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು. ಜೈ ಗಣೇಶ. ನೋಡಿದ್ರಲ್ಲ, ಅಧಿಕವಾಗಿರ್ತಕ್ಕಂಥ ಕ್ಯಾಲ್ಶಿಯಂ ಇರ್ತಕ್ಕಂಥ ಈ ಸೊಪ್ಪಿನ ಹುಳಿ. ಇದ್ರ ಜೊತೆಗೆ ನುಗ್ಗೆ ಸೊಪ್ಪು ಸಿಕ್ಕಿದ್ರೆ ಧಾರಾಳವಾಗಿ ಬಳಸಿ. ಇನ್ನೂ ಹೆಚ್ಚಿನ ಕ್ಯಾಲ್ಶಿಯಂ ಅಂಶ ನಮ್ಮ ಮೂಳೆಗಳಿಗೆ ಸಿಗುತ್ತೆ. ಆರೋಗ್ಯವೇ ಮಹಾಭಾಗ್ಯ. ಜೈ ಗಣೇಶ.